ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ದ್ವಿತೀಯ PUC ಸಮಾಜಶಾಸ್ತ್ರ ಏನೊಂದು ಘಟಕ ಪರೀಕ್ಷೆ 2 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದೆ. ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟನ್ನು ಮಾಡ್ತಾ ಇದ್ದೀರಿ, ಸರ್ ದಯವಿಟ್ಟು ನಮಗೆ ಸೋಷಾಲಜಿ ಒಂದು ಘಟಕ ಪರೀಕ್ಷೆ 2 ಕೊಡಿ ಅಂತ ಹೇಳಿ. ಸೊ ಆಲ್ರೆಡಿ ಮಂಡಳಿ ಏನಪ್ಪ ಅಂತಂದರೆ LBA ಆಧಾರವಾಗಿಟ್ಟುಕೊಂಡು 1 ಬಿಟ್ಟಿದೆ. 2ನೇದು ನಿಮಗೆ ನೀಲನಕ್ಷೆಯನ್ನು ಬಿಟ್ಟು 2ನೇ ಘಟಕ ಪರೀಕ್ಷೆಯನ್ನು ಸಾಮಾಜಿಕ ಸಮಾನತೆ ಮತ್ತು ಹೊರಗುಳುವಿಕೆ ಮತ್ತು ಒಳಗೊಳ್ಳುವಿಕೆ ಈ ಅಧ್ಯಾಯದ ಮೇಲೆ 2ನೇ ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಳಿ ಅಂಥೇಳಿ ಆಲ್ರೆಡಿ ಮಂಡಳಿ ಸೂಚನೆಯನ್ನು ಕೊಟ್ಟಿದೆ. ಸೊ ಆ ಆಧಾರವಾಗಿ ಇಟ್ಟುಕೊಂಡು ನಿಮಗೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೀನಿ. ನೇರವಾಗಿ ನಾನು ಪ್ರಶ್ನೆಗಳ ಕಡೆ ಬರ್ತೀನಿ. ಸೊ ನಮ್ಮದೊಂದು ಸಣ್ಣ ರಿಕ್ವೆಸ್ಟು, ನಮ್ಮ ಚಾನಲ್ನ ಇನ್ನಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈಗ ನೇರವಾಗಿ ನಾವು ಪ್ರಶ್ನೆಗಳ ಕಡೆ ಹೋಗೋಣ. ಇಲ್ಲಿ ಭಾಗ ಎ ಅನ್ನು ನೋಡ್ತೀರಿ, 3 ಅಂಕದ ಭಾಗ ಇರೋದ್ರಿಂದ ಈ ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ಮೊದಲನೇ ಪ್ರಶ್ನೆ, ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವರು ಯಾರು ಅಂಥೇಳಿ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ 4ರಲ್ಲಿ GS ಗುರ್ರೆ ಅನ್ನುವಂಥದ್ದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿದ ಕ್ರಮಾನುಗತಿಯಲ್ಲಿ ಆರಿಸಿ ಅಂತ ಕೇಳ್ತಾರೆ. ಈ ಹಿಂದುಳಿದ ಆಯೋಗದ ಕುರಿತಂತೆ ಕ್ರಮಾನುಗತದಲ್ಲಿ ಆಯೋಗಗಳನ್ನು ನೀವು ಸರಿಹೊಂದಿಸಿ ಅಂತ ಕೇಳ್ತಾರೆ. ಇಲ್ಲಿ A B C D ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರುವಂತೆ ನನಗೆ ಸರಿಯಾದ ಉತ್ತರವನ್ನು ಕಮೆಂಟಲ್ಲಿ ನೀವು ತಪ್ಪದೇ ತಿಳಿಸಬೇಕು. ವಿಡಿಯೋವನ್ನು ಯಾರು ನೋಡ್ತಾ ಇದ್ದೀರಿ ಸೆಕೆಂಡ್ PUC ವಿದ್ಯಾರ್ಥಿಗಳು. ಇನ್ನು 3ನೇ ಪ್ರಶ್ನೆ, ಬುಡಕಟ್ಟು ಪಂಚಶೀಲವನ್ನು ಪ್ರತಿಪಾದಿಸಿದವರು ಜವಾಹರ್ಲಾಲ್ ನೆಹರು ಅವರಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬಿಟ್ಟ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳ್ತಾರೆ. ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ, ನೀವು ಅದನ್ನು ನೋಡಿ. ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಗಾಂಧೀಜಿಯವರು. ಯಾರ್ರೀ? ಗಾಂಧೀಜಿಯವರು. ಕಾಷ್ಟ ಎಂಬ ಪದದ ಅರ್ಥ ಅಂತಂದರೆ ಒಂದು ಜನಾಂಗ ಅಂತ ಕರಿತೀವಿ, ಹೌದಾ? ಕಾಸ್ಟ್ ಇನ್ ಇಂಡಿಯಾ ಗ್ರಂಥವನ್ನು ಬರೆದವರು ಯಾರು ಅಂಥೇಳಿ ನನಗೆ ಕಮೆಂಟಲ್ಲಿ ನೀವೆಲ್ಲರೂ ತಪ್ಪದೇ ತಿಳಿಸಿ ಅಂತ ಹೇಳ್ತೀನಿ. ನೀನು ಹೊಂದಿಸಿ ಬರೀ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಭಾರತದ ಮೊದಲ ಹಿಂದುಳಿದ ಆಯೋಗ ಯಾವುದು ಅಂತಂದರೆ ಅದು ಕಾಲ್ಕೇಲ್ಕರ್ ಆಯೋಗ ಅಂತ ಕೇಳ್ತೀವಿ. ನೆಕ್ಸ್ಟು ಸಂತಾನಂ ಆಯೋಗ ನೋಡಿರಿ, ಯಾವಾಗ ಸ್ಥಾಪನೆ ಆಯಿತು ಅಥವಾ ಯಾವಾಗ ಪ್ರಾರಂಭ ಆಯಿತು? 1962ರಲ್ಲಿ. ಮಂಡಲ್ ಆಯೋಗ ಇದು 1979ರಲ್ಲಿ ಈ ಒಂದು ಆಯೋಗ ಜಾರಿಗೆ ಬಂತು ಅಂತ ಹೇಳ್ತೀವಿ. ಸೊ ಇನ್ನು ನೆಕ್ಸ್ಟು 1 ಅಂಕದ ಒಂದು ವಾಕ್ಯದಲ್ಲಿ ಉತ್ತರಿಸಿದಂಥ ಪ್ರಶ್ನೆಗಳು ಕೇಳಿದ್ದಾರೆ. ಕರ್ನಾಟಕದ ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂತೇಳಿ ಕಮೆಂಟನ್ನು ಮಾಡಿ ಆನ್ಸರ್ ತಿಳಿಸಿ. ಜೊತೆಗೆ 2ನೇ ಕ್ವಶನ್, ನೆಫಾವನ್ನು ವಿಸ್ತರಿಸಿ, ಇದರ ವಿಸ್ತೃತ ರೂಪ ಏನು ಅಂಥೇಳಿ ನಿಮಗಿಲ್ಲಿ 1 ಅಂಕದ ಪ್ರಶ್ನೆಯನ್ನು ಘಟಕ 2ರಲ್ಲಿ ಕೇಳ್ತಾರೆ. ಇನ್ನು ಭಾಗ B ಯಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಗಳಿರೋದ್ರಿಂದ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ. ಒಂದು, ಸಾಮಾಜಿಕ ಹೊರಗುಳುವಿಕೆ ಎಂದರೇನು? ಕರ್ನಾಟಕದ 2 ಪ್ರಬಲ ಜಾತಿಗಳನ್ನು ಹೆಸರಿ. ಇದು ಇಂಪಾರ್ಟೆಂಟು, ಭಾಳ ಸರಿ ನಿಮಗೆ ಎಕ್ಸಾಮ್ನಲ್ಲಿ ಬಂದಿದೆ. ಹಿಂದುಳಿದ ವರ್ಗಗಳು ಯಾವುದಾದ್ರೂ 2 ಪ್ರಕಾರಗಳನ್ನು ಹೆಸರಿಸಿ ಅಂತ ಕುಳಿತಾನೆ. ಕರ್ನಾಟಕದ 2 ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಬರೀರಿ ಅಂಥೇಳಿ ಬೇಕಾದ ನೀವು 2ಕ್ಕೆ ಬರೀರಿ. ಎಷ್ಟಕ್ಕೆ ರೀ? 2ಕ್ಕನೇ ಇಲ್ಲಿ ಬರೀರಿ ಅಂತ ಹೇಳ್ತಾರೆ. ಇನ್ನು 5 ಅಂಕದ ಪ್ರಶ್ನೆ, ಇಲ್ಲಿ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 15 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಸಾಮಾಜಿಕ ಅಸಮಾನತೆ ಎಂದರೇನು? ಸಾಮಾಜಿಕ ಅಸಮಾನತೆ ಮತ್ತು ಸಾಮಾಜಿಕ ಹೊರಗುಳುವಿಕೆಯನ್ನು ವಿವರಿಸಿ ಅಂಥೇಳಿ 5 ಅಂಕದ ಒಂದು ಪ್ರಶ್ನೆ ನಿಮಗೆ ಕೇಳ್ತಾನೆ. BP ಮಂಡಲ್ ಆಯೋಗದ ಪ್ರಕಾರ ಹಿಂದುಳಿದುವಿಕೆಯ ಮಾನದಂಡಗಳನ್ನು ತಿಳಿಸಿ ಅಂಥೇಳಿ ಕ್ವಶನನ್ನು ಕೇಳ್ತಾನೆ. ಇನ್ನು ಕೊನೆಯದು 10 ಅಂಕಕ್ಕೆ ಒಂದು ಪ್ರಶ್ನೆ ನಿಮಗೆ ಇಲ್ಲಿ ಬರ್ತದೆ. ಪ್ರಮುಖವಾಗಿ 30 ವಾಕ್ಯಗಳಲ್ಲಿ ಬರೀಬೇಕು. ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ವಿವರಿಸಿ ಅಂತ ಕೊಡ್ತಾರೆ. ಆಲ್ರೆಡಿ ನಿಮಗೆ MCQ ಅಲ್ಲಿ ಪ್ರಶ್ನೆ ಬಂದು ಹೋಗಿದೆ, ಅದನ್ನು ತೆಗೆದುಕೊಂಡು ಅವುಗಳ ಬಗ್ಗೆ ವಿವರಣೆಯನ್ನು ಕೊಡಿ. ಜೊತೆಗೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಜಾತಿ ವ್ಯವಸ್ಥೆಯಲ್ಲಾದ ಬದಲಾವಣೆಗಳೇನೇನು ಅಂಥೇಳಿ ನಿಮಗೆ ಕೇಳುವಂಥ ಸಾಧ್ಯತೆ ಇರೋದ್ರಿಂದ ಒಂದು ಪ್ರಶ್ನೆನ ನೀವು ಕಡ್ಡಾಯವಾಗಿ ಬಿಡಿಸಬೇಕಾಗ್ತದೆ. ಸೊ ಇದು ಏನಪ್ಪ ಅಂತಂದರೆ ಈ ಒಂದು ಸೆಕೆಂಡ್ PUCಯ ಸೋಷಾಲಜಿ ಒಂದು ಘಟಕ ಪರೀಕ್ಷೆ 2ರ ಒಂದು ಪ್ರಶ್ನೆ ಪತ್ರಿಕೆ ಆಗಿತ್ತು. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ತಪ್ಪದೆ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಕೊನೆಗೊಳಿಸ್ತೀನಿ. ರಾಧೆ ರಾಧೇಯ.